ನಮಸ್ಕಾರ. ಸಮತ ನ್ಯೂಸ್ಗೆ ಸ್ವಾಗತ. ಚೀಮಂಗಲ ಗ್ರಾಮದ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ 17ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಲ್ಯಾಣ ಮಹೋತ್ಸವದಲ್ಲಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಆರ್ ಸ್ವಾಮೀಜಿಯವರಿಂದ ಪ್ರವಚನ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಚೀಮಂಗಲ ಗ್ರಾಮದಲ್ಲಿ ಶ್ರೀರಾಮನವಮಿಯ ಹಬ್ಬದ ಪ್ರಯುಕ್ತ ಸೀತಾ, ಲಕ್ಷ್ಮಣ ಮತ್ತು ಹನುಮಂತ ಸಮೇತ ಶ್ರೀ ಕೋದಂಡ ರಾಮಚಂದ್ರ ಸ್ವಾಮಿಯ 17ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜಿಆರ್ ಸ್ವಾಮೀಜಿಯವರಿಂದ ಭಕ್ತರಿಗೆ ಪ್ರವಚನವನ್ನು ನೀಡಿದರು. ಈ ಪ್ರವಚನದಲ್ಲಿ ಚೀಮಂಗಲ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತ ನ್ಯೂಸ್, ಶಿಡ್ಲಘಟ್ಟ. ಸೇವಿತಾಂಗಶ್ರೀ ಸೀತೆಯ ಲಕ್ಷ್ಮಣೇನ ಚ ನಮೋ ವೆಂಕಟ ಶೈಲೇಂದ್ರ ಚಂದ್ರಾಯ ಪರಮಾತ್ಮನೆ ತ್ರಿಜಗದ್ವಂದ್ಯಪಾದಾಯ ಭಾರ್ಗವೀ ವಕ್ಷಸೇ ನಮಃ. ಪುಣ್ಯಾಂಭೋಜೆ ವಿಕಾಸಾಯ ಪಾಪಧ್ವಾಂ ದಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತಿ. ನಾಳೆಯ ದಿವಸ ಶ್ರೀರಾಮನವಮಿಯ ಪರ್ವಕಾಲ, ಪುಣ್ಯಕಾಲ. ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರ ಧರ್ಮದ ಪ್ರತೀಕ. ತನ್ನ ಇಡೀ ಜೀವನವನ್ನು ಧರ್ಮಕ್ಕಾಗಿ ಸಮರ್ಪಣೆ ಮಾಡಿದಂತಹ ಮಹಾ ಚಕ್ರವರ್ತಿ ರಾಮಚಂದ್ರ ಪ್ರಭು. ಅಲ್ಲಿ ಅಯೋಧ್ಯೆಯಲ್ಲಿ ನಾಳೆ ದಿವಸ ವಿಶೇಷವಾದಂತಹ ಉತ್ಸವ ನಡೀತಾ ಇದೆ. ನಮ್ಮ ಈ ಚೀಮಂಗಲ ಗ್ರಾಮದಲ್ಲೂ ಸಹ ಪ್ರಭು ರಾಮಚಂದ್ರ ಮತ್ತು ವೀರಾಂಜನೇಯ ಸ್ವಾಮಿಗೆ ಜೀರ್ಣೋದ್ಧಾರದ ಕಾರ್ಯಕ್ರಮಗಳೆಲ್ಲ ಸಾಂಗವಾಗಿ ನಡೆದು ಇಲ್ಲೂ ರಾಮಚಂದ್ರ ಮೂರ್ತಿ ಆನಂದವಾಗಿ ಪೂಜೆ ಮಾಡಿಸಿದ್ದಾನೆ. ನಮ್ಮ ಶ್ರೀಯುತರು ಮಾತಾಡ್ತಾ ಹೇಳಿದರು, ಧರ್ಮಕ್ಕೆ ಅಪಾಯ ಬಂದಿದೆ, ಸನಾತನ ಧರ್ಮಕ್ಕೆ ಅಪಾಯ ಬಂದಿದೆ ಅಂತ. ನಿಜ. ಆದರೆ ನಮ್ಮ ಧರ್ಮ ಸನಾತನ ಧರ್ಮ ಇದು. ಅದಕ್ಕೆ ಆದಿನೂ ಇಲ್ಲ, ಅಂತ್ಯವೂ ಇಲ್ಲ. ಯುಗ ಯುಗಗಳಿಂದ ಸಹ ನಮ್ಮ ಈ ಧರ್ಮ, ಸನಾತನ ಧರ್ಮ ಈ ನೆಲದಲ್ಲಿ, ಈ ನಮ್ಮ ರಾಷ್ಟ್ರದಲ್ಲಿ ನೆಲವೂರಿ ನಿಂತಿದೆ. ಇದು ಭಗವಂತನ ದಶಾವತಾರಗಳಲ್ಲಿ ರಾಮಕೃಷ್ಣಾದಿ ಅವತಾರಗಳು ಪೂರ್ಣಾವತಾರ, ಕೃಷ್ಣನ ಅವತಾರ ಪರಿಪೂರ್ಣಾವತಾರ. ಇಡೀ ಜಗತ್ತಿನಲ್ಲಿ ನಮ್ಮ ಭಾರತ ಅತ್ಯಂತ ಪವಿತ್ರವಾದಂತಹ ನೆಲ. ನೀವಿಬ್ಬರು ಬಹಳ ಮಾರ್ಮಿಕವಾಗಿ ಮಾತಾಡಿದ್ರಿ, ಸಂತೋಷ ಆಯಿತು ನನಗೆ. ಇಂತಹ ಒಂದು ಗ್ರಾಮಗಳಲ್ಲೂ ಇಂತಹ ಒಂದು ಪ್ರವೃತ್ತಿ ಇದೆ, ಇದು ಇರಬೇಕು. ಅದಕ್ಕೆ ಪ್ರಭು ರಾಮಚಂದ್ರ ಆಗಲಿ, ವೀರಾಂಜನೇಯ ಸ್ವಾಮಿ ಆಗಲಿ ಅಲ್ಲಲ್ಲೇ ನಿಂತು ನಮ್ಮ ಈ ಧರ್ಮವನ್ನು ನೆಲೆ ನಿಲ್ಲಿಸಿದ್ದಾರೆ. ಈ ಭಾರತ ಕೇವಲ ಒಂದು ಭೂ ಪ್ರದೇಶ ಅಲ್ಲ ಇದು. ಈಗ ಬೇರೆ ಯಾವುದೇ ರಾಷ್ಟ್ರಗಳು ನೋಡಿ, ಅಲ್ಲೆಲ್ಲ ಎಷ್ಟು ಕ್ಷೋಭೆಯಾಗಿದೆ. ಇಡೀ ಜಗತ್ತಿನಲ್ಲಿ ಏನೇನು ಕ್ಷೋಭೆಗಳಾಗ್ತಾ ಇದೆ. ಆದರೆ ಸದೈವದಿಂದ ನಮ್ಮ ಭಾರತ ಕ್ಷೇಮವಾಗಿದೆ. ಈ ಭಾರತದಲ್ಲಿ ಶಾಂತಿ ಇದೆ. ಇಷ್ಟು ಜನ ಮಾತೆಯರು, ತಾಯಿಂದಿರು ಬೆಂಗಳೂರಿನಿಂದ ಇಲ್ಲಿ ಬಂದು ಪಾರಾಯಣ ಮಾಡಿದ್ದಾರೆ. ನಮ್ಮ ಬಹಳ ಆತ್ಮೀಯರು, ಬಹಳ ವರ್ಷಗಳಿಂದ ಅವರ ಸಂಬಂಧ ಆಗಿರೋವಂಥವರು ಗೋಪಾಲಕೃಷ್ಣಮಾಚಾರ ಅವರು ಬಂದು ಇಲ್ಲಿ ಆಗಮೋಕ್ತವಾಗಿ ಪೂಜೆ ಮಾಡಿದ್ದಾರೆ. ಇದೆಲ್ಲವೂ ಧರ್ಮದ ಸಂಕೇತ, ಸನಾತನ ಧರ್ಮದ ಸಂಕೇತ. ಪ್ರಭು ರಾಮಚಂದ್ರ ಆ ದೂರದ ಅಯೋಧ್ಯೆಯಲ್ಲಿ ಅವತರಿಸಿದರೂ ಸಹ ಇಡೀ ಭಾರತದ ಎಲ್ಲ ಕಡೆ ಆ ಪ್ರಭು ರಾಮಚಂದ್ರನ ಶ್ರೀಚರಣಗಳ ಸ್ಪರ್ಶ ಆಗಿದೆ. ನೀವು ಯಾವ ಗ್ರಾಮ ಹೋಗಿ ಕೇಳಿ, ಇಲ್ಲಿಗೆ ರಾಮ ಬಂದಿದ್ದ, ಇಲ್ಲಿ ಆಂಜನೇಯ ಸ್ವಾಮಿ ಗುಡಿ ಇದೆ ಅಂತ. ನಾನು ನಿನ್ನೆ ನಮ್ಮ ಬೆಂಗಳೂರಿನಲ್ಲೇ ಇರುವಂಥ ಸರಸ್ವತಿ ನಗರದಲ್ಲಿ ಬಹಳ ಪ್ರಾಚೀನವಾದಂತಹ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಎಲ್ಲಿ ಹೋಗಿ ಕೇಳಿ, ಎಲ್ಲಿ ರಾಮ
ಇಲ್ಲಿಗೆ ಬಂದಿದ್ದ. ಈ ನಮ್ಮ ಕರ್ನಾಟಕದ ಅತ್ಯಂತ ಪವಿತ್ರ ತೀರ್ಥಕ್ಷೇತ್ರವಾದಂತಹ ಮೇಲುಕೋಟೆಯಲ್ಲಿ ಸೀತಾರಣ್ಯ ಇದೆ, ಧನುಷ್ಕೋಟಿ ಇದೆ. ಪ್ರಭು ರಾಮಚಂದ್ರ ಅರಣ್ಯವಾಸದಲ್ಲಿ ಅಲ್ಲಿಗೆ ಬಂದ ಸೀತಾದೇವಿಗೆ ಸ್ನಾನಕ್ಕೋಸ್ಕರ ತನ್ನ ಬಾಣಗಳಿಂದ ತೀರ್ಥವನ್ನು ಉದ್ಭವ ಮಾಡಿದ ಧನುಷ್ಕೋಟಿ ತೀರ್ಥ ಅಷ್ಟತೀರ್ಥಗಳಲ್ಲಿ ಒಂದಿದೆ. ಸೀತಾರಣ್ಯ ರಾಮ ಲಕ್ಷ್ಮಣರು ಸೀತಾ ಸಮೇತರಾಗಿ ಅಲ್ಲಿ ವಾಸವಾಗಿದ್ದರು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಹೋಗಿ ನಾವು ನಾಡಿದ್ದು ಕಡಬಾಗೆ ಹೋಗ್ತಾ ಇದ್ದೀವಿ. ಕಡಬಾನಲ್ಲಿ ರಾಮ ತನ್ನ ವಿಜಯ ಯಾತ್ರೆಯನ್ನು ಮುಗಿಸಿ ಬಂದ. ವಾನರ ಸೈನ್ಯಕ್ಕೆಲ್ಲ ಬಾಯಾರಿಕೆ ಆಯಿತು. ಆಗ ತನ್ನ ಬಾಣದಿಂದ ಒಂದು ದಿವ್ಯವಾದಂತಹ ಸರೋವರವನ್ನು ಸೃಷ್ಟಿ ಮಾಡ್ದ ಅಂಥೇಳಿ ಅಲ್ಲಿ ಕತೆ ಹೇಳ್ತಾರೆ. ಅಂದರೆ ಅಯೋಧ್ಯೆಯಲ್ಲಿ ರಾಮ ಅವತರಿಸಿದರೂ ಸಹ ಇಡೀ ಭೂಮಂಡಲ ನಮ್ಮ ಭಾರತವನ್ನೆಲ್ಲ ಪ್ರವಾಸ ಮಾಡಿ ಪವಿತ್ರ ಮಾಡ್ದ. ನೋಡಿ, ಈ ಗ್ರಾಮದಲ್ಲಿ ಹೊರಗಡೆ ಅಷ್ಟು ಬಿಸಿಲಿದ್ದರೂ ಎಷ್ಟು ಒಳ್ಳೆಯ ಗಾಳಿ ಇದೆ, ಎಷ್ಟು ತಂಪಾದ ವಾತಾವರಣ ಇದೆ. ಯಾಕೆಂದರೆ ಆಗಮೋಕ್ತವಾಗಿ ಕೋದಂಡ ರಾಮ ಆಂಜನೇಯ ಸ್ವಾಮಿ ಇಲ್ಲಿ ನೆಲೆ ಮಾಡಿದ್ದಾನೆ. ಪುಟ್ಟ ಗ್ರಾಮ ಆದರೂ ಇಷ್ಟು ಜನ ನೆಮ್ಮದಿಯಿಂದ ಇದ್ದಾರಲ್ಲ, ಅದು ಧರ್ಮದ ಸಂಕೇತ. ಇದನ್ನು ರಕ್ಷಣೆ ಮಾಡಬೇಕು. ದೇವಸ್ಥಾನಗಳಾಗಲೇಬೇಕು. ಸ್ವಾಮಿ ರಾಮಾನುಜರು ನಮ್ಮೆಲ್ಲರ ಭಾಗ್ಯ ವಿಶೇಷದಿಂದ 1000 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಅವರ ಪಾದಸ್ಪರ್ಶ ಆಯಿತು. ಪಾದಸ್ಪರ್ಶ ಆದ ಕ್ಷಣದಿಂದ ಇಲ್ಲೊಂದು ವಿಸ್ಮಯ ನಡೆಯಿತು, ಇಲ್ಲಿ ಒಂದು ಕ್ರಾಂತಿ ನಡೆಯಿತು, ಇಲ್ಲಿ ಒಂದು ಚಳವಳಿ ಆಯಿತು, ಭಕ್ತಿ ಯುಗ ಇಲ್ಲಿ ಪ್ರಾರಂಭ ಆಯಿತು. ಈಗಷ್ಟೇ ಹೇಳಿದ್ರಲ್ಲ, ನಾನು ಬಂದಿದ್ರಿಂದ ಅಲ್ಲ, ಸ್ವಾಮಿ ರಾಮಾನುಜರ ತ್ರಿದಂಡ ಇಲ್ಲಿ ಬಿಗಿ ಮಾಡಿಸ್ತಾ ಇದೆ. ಅವರ ಪ್ರತಿನಿಧಿಯಾಗಿ ರಾಮಾನುಜರ ದಾಸನಾಗಿ ನಾನು ಗ್ರಾಮಗಳನ್ನೆಲ್ಲ ಸುತ್ತೆ. ನೀವು ಹೇಳಿದ್ರಲ್ಲ ಕನ್ನೇರಿ ಸ್ವಾಮಿಗಳು, ನಾನು ಕೇಳಿದ್ದೀನಿ ಅವರ ಬಗ್ಗೆ. ಸನಾತನ ಧರ್ಮಕ್ಕೆ ಆಪತ್ತು ಬಂದಾಗ ಎಲ್ಲರೂ ಒಂದಾಗಬೇಕು, ಎಲ್ಲರೂ ಒಂದಾಗಿ ಧರ್ಮವನ್ನು ರಕ್ಷಣೆ ಮಾಡಬೇಕು. ಅಲ್ಲಿ ಜಾತಿ ಮತ ಭೇದ ಭಾವ ಯಾವುದೂ ಮಾಡಬಾರ್ದು. ಸ್ವಾಮಿ ರಾಮಾನುಜರು ಕರ್ನಾಟಕಕ್ಕೆ ಬಂದಾಗ ಇಲ್ಲಿದ್ದಂತಹ ಪರಿಸ್ಥಿತಿಯನ್ನು ಗಮನಿಸಿ ಎಲ್ಲರಿಗೂ ಒಳಿತಾಗಬೇಕು ಅಂತ ಅವರು ಆಶಿಸಿದರು, ತಪಸ್ಸು ಮಾಡಿದ್ರು, ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಸಮಾಜದಲ್ಲಿ ಯಾರು ತೀರ ಹಿಂದುಳಿದವರಂಥವ್ರು ಇದ್ರು, ಆವಾಗ ಸ್ಪೃಶ್ಯತೆ ಅಂತ ಹೇಳ್ತಾ ಇದ್ರು, ಅವರನ್ನು ತನ್ನ ಜೊತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿದಂತಹ ಯತಿ ಶ್ರೇಷ್ಠರು ಸ್ವಾಮಿ ರಾಮಾನುಜರು. ಅವರಿದ್ದಂತಹ 32 ವರ್ಷಗಳ ಕಾಲ ಕರ್ನಾಟಕ ಆನಂದವಾಗಿತ್ತು. ಒಂದು ಸಂಘರ್ಷ ಇಲ್ಲ, ಒಂದು ಜಗಳ ಇಲ್ಲ. ಎಲ್ಲ ಆಚಾರ್ಯರ, ಸಾಧು ಸಂತರ, ಋಷಿ ಮುನಿಗಳ ಆಶಯ ಒಂದೇ ಆಗಿತ್ತು, ಈ ಮನುಕುಲವೆಲ್ಲ ಬದುಕಬೇಕು ಅಂತ. ಇವರು ಅವರು ಅಂತಲ್ಲ, ಶ್ರೀ ವೈಷ್ಣವರು. ಅವರು ಶ್ರೀ ವೈಷ್ಣವತ್ವ ಅನ್ನೋದು ಒಂದು ಜೀವನ ಕ್ರಮ, ಅದು ಸಮಾಜಕ್ಕೆ ಒಳಿತಾಗಬೇಕು. ಇಂತಹ ಅರ್ಚಕರೆಲ್ಲ ಇಲ್ಲಿ ಯಾಕೆ ಬಂದು ಪೂಜೆ ಮಾಡ್ತಾರೆ ಅಂದರೆ, ಲೋಕ ಸಮಸ್ತ ಸುಖಿನೋ ಭವಂತು, ಲೋಕಕ್ಕೆಲ್ಲ ಕ್ಷೇಮ ಆಗಲಿ ಅನ್ನುವಂಥ ಆಶಯ ಇಟ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಆದ್ದರಿಂದ ನಮ್ಮ ಈ ಸನಾತನ ಧರ್ಮ ಉಳಿಬೇಕಾದ್ರೆ ನಿಮ್ಮಂತಹ ಗ್ರಾಮಸ್ಥರು, ನಿಮ್ಮಂತಹ ಹಿರಿಯರೆಲ್ಲ ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು. ನಾನು 2ನೇ ಬಾರಿ ಬರ್ತಾ ಇದ್ದೀನಿ. 1ನೇ ಬಾರಿ ಬಂದಾಗ ಇಷ್ಟು ಅಭಿವೃದ್ಧಿ ನಡೆದಿರಲಿಲ್ಲ. ಇವತ್ತಿಷ್ಟೆಲ್ಲ ಆಗಿ, ಧ್ವಜಸ್ತಂಭ ಆಗಿ, ವಿಮಾನ ಗೋಪುರ ಆಗಿ, ಸ್ವಾಮಿಗೆ ಕುಂಭಾಭಿಷೇಕ ಆಗಿ, ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ 2 ಬಹಳ ಮುಖ್ಯವಾದಂಥದ್ದು. ಒಂದು ಆಗಮ, ಪಾಂಚರಾತ್ರ ಆಗಮ. ಯಾವುದೇ ದೇವಸ್ಥಾನ ಆದರೂ ಆ ದೇವಸ್ಥಾನದಲ್ಲಿ ಆಗಮೋಕ್ತವಾಗಿ ಪೂಜೆ ನಡೀಬೇಕು. ಆಗಮೋಕ್ತವಾಗಿ ಪೂಜೆ ನಡೆದಿದೆ. 2ನೇದು ಆಳ್ವಾರುಗಳು ರಚನೆ ಮಾಡಿದಂತಹ ದಿವ್ಯ ಪ್ರಬಂಧದ ಪಾರಾಯಣ ಆಗಿದೆ, ವೇದಕ್ಕೆ ಸಮವಾದಂಥದ್ದು. ಇವತ್ತು ಬೆಳಗ್ಗೆಯಿಂದ ನಮ್ಮ ಆಳ್ವಾರು ಶ್ರೀಸೂಕ್ತಿಗಳು, ರಾಮಾನುಷನ ತಂದಾದಿ ಉಪದೇಶ ರತ್ನಮಾಲೆ ಎಲ್ಲದನ್ನು ನಮ್ಮ ವಿಜಯಲಕ್ಷ್ಮಿ ಮಾನಿ ಮತ್ತು ಅವರೆಲ್ಲರ ಬಳಗ ಪಾಪ ಬಂದು ಇಲ್ಲಿ ಮಾಡಿದ್ದಾರೆ. ಇದೆಲ್ಲವೂ ಈ ಗ್ರಾಮಕ್ಕೆ ಶ್ರೀ ರಕ್ಷೆಯಾಗುತ್ತೆ. ಪ್ರಭು ರಾಮಚಂದ್ರ ಇಲ್ಲಿದ್ದು, ಆಂಜನೇಯ ಸ್ವಾಮಿ ಇಲ್ಲಿದ್ದು ನಿಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾರೆ. ನನ್ನ ಹೋದ ಕಡೆಗಳಲ್ಲೆಲ್ಲ ಪ್ರಾರ್ಥನೆ ಮಾಡೋದು, ಒಳ್ಳೆಯ ಮಳೆ ಆಗಲಿ, ಒಳ್ಳೆಯ ಬೆಳೆ ಆಗಲಿ, ಇಲ್ಲಿ ಬೇರೆ ಮತಾಂತರಗಳು ಆಗದೇ ಇರಬೇಕು, ಭಾಳ ಜಾಗರೂಕತೆಯಿಂದ ಇರಬೇಕು. ಹಿಂದೂ ಧರ್ಮ ಭಾಳ ಅಪಾಯದಲ್ಲಿದೆ. ಅವರು ಹೇಳಿದ್ರು, ಭಾಳ ಅರ್ಥಗರ್ಭಿತವಾದ ಮಾತು. ಅದಕ್ಕೋಸ್ಕರ ನಾವು ಏನು ನೋಡದೆ ಸುತ್ತಾ ಇದ್ದೀವಿ. ಭಿಕ್ಷೆ ಇರುತ್ತೋ, ಇನ್ನೊಂದು ಇರುತ್ತೋ, ವಿಶ್ರಾಂತಿ ಇರುತ್ತೋ ಇರೋಲ್ವೋ,
ಅಲ್ಲಿಂದ ಇಲ್ಲಿವರೆಗೆ ನಮ್ಮೆಲ್ಲ ಪೂಜೆ ಮುಗಿಸಿ ಇವತ್ತು ಅಲ್ಲೊಂದು ಕಾರ್ಯಕ್ರಮ ಇದೆ, ಆದರೂ ಬಿಟ್ಟು ಈ ಶ್ರೀಮಂಗಲಕ್ಕೆ ಬಂದು. ಕಾರಣ ಅಂದರೆ ಈ ಎಲ್ಲರನ್ನ ನೋಡೋದು, ಇಲ್ಲೊಂದು ಚೈತನ್ಯ ಉಂಟಾಗಬೇಕು, ಇಲ್ಲಿ ಧರ್ಮ ಉಳಿಬೇಕು, ಸನಾತನ ಧರ್ಮ ಇಲ್ಲಿ ಉಳಿಬೇಕು. ನಮ್ಮ ಧರ್ಮ ಉಳಿದ್ರೇನೇ ಈ ರಾಷ್ಟ್ರಕ್ಕೆ ಉಳಿತು. ನಮ್ಮ ರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ. ಪ್ರಭು ರಾಮಚಂದ್ರನ ಅಮರ ಕಥೆ, ಸುಂದರವಾದಂಥ ಕಥೆ ಶ್ರೀಮದ್ ರಾಮಾಯಣ. ಕವಿ ವಾಲ್ಮೀಕಿ ಮಹರ್ಷಿ ಆದಿ ಕವಿ ರಚನೆ ಮಾಡಿದಂತಹ ಅದ್ಭುತವಾದಂತಹ ಕಾವ್ಯ, 24,000 ಶ್ಲೋಕಗಳಿಂದ ಕೂಡಿರುವಂತಹ ರಾಮಾಯಣ. ನಾಳೆ ರಾಮಾಯಣ ಪಟ್ಟಾಭಿಷೇಕ ನಮ್ಮ ಶ್ರೀಮಠದಲ್ಲಿ ಆಗ್ತಾ ಇದೆ, ನಿತ್ಯ ಪಾರಾಯಣ ಮಾಡ್ತೀವಿ. ರಾಮಾಯಣ ಅನ್ನೋದು ರಾಮನ ಕಥೆ ಮಾತ್ರ ಅಲ್ಲ, ಸೀತಾಯಾಶ್ಚರಿತಂ ಮಹತ್, ಸೀತಾ ಲಕ್ಷ್ಮಿಯ ಕಥೆಯೂ ಅದು ಹೌದು. ಶರಣಾಗತಿ ಕಾವ್ಯ, ನಮ್ಮ ಸ್ವಾಮಿ ರಾಮಾನುಜರು ಶರಣಾಗತಿಗೆ, ಪ್ರಪತ್ತಿಗೆ ವಿಶೇಷವಾದಂಥ ಮಹತ್ವವನ್ನು ಕೊಟ್ಟರು. ರಾಮಾಯಣ ಪೂರ್ತಿ ಶರಣಾಗತಿ ಇದೆ. ಈ ಗ್ರಾಮ ನೋಡಿದಾಗ ತುಂಬ ಸಂತೋಷ ಆಯಿತು. ನಾನು ಇವರು ಹೇಳಿದ್ರು ಪ್ರಾರಂಭದಲ್ಲಿ ಮುಂದಿನ ವರ್ಷ ಬರಬೇಕು ಅಂತ. ನಮ್ಮ ಗೋಷ್ಠಿಯವರು ಬರ್ತಾರೆ, ಗೋಪಾಲಕೃಷ್ಣ ಅವರು ಬರ್ತಾರೆ, ವಾರ್ಷಿಕೋತ್ಸವಕ್ಕೆ ನಾವು ಬರ್ತೀವಿ. ಸ್ವಾಮಿ ರಾಮಾನುಜರು ಮಾಡಿದಂಥ ಕ್ರಾಂತಿ ಅದು ಅಂದರೆ ಇದೆ. ಜಗತ್ತಿನಲ್ಲಿ ನಮ್ಮ ಭಾರತಕ್ಕಿರುವಂತಹ ಔನ್ನತ್ಯ ಯಾವುದಕ್ಕೂ ಇಲ್ಲ. ಇಲ್ಲಿ ಹರಿಯುವಂತಹ ಪುಣ್ಯ ನದಿಗಳು, ಸಪ್ತ ಸಾಗರಗಳು, ಗಿರಿಶೃಂಗಗಳು, ಹಿಮಾಲಯ ಮುಂತಾದಂತಹ ಪರ್ವತಗಳು, ಋಷಿ ಮುನಿಗಳು, ಸಾಧು ಸಂತರು, ಅವಧೂತರು, ಎಲ್ಲೆಲ್ಲಿ ಹೋಗಿ ನೋಡಿ ಅಲ್ಲೆಲ್ಲ ಒಬ್ಬರು ಮಹಾಂತರಿರ್ತಾರೆ, ಸಾಧುಗಳಿರ್ತಾರೆ, ಸನ್ಯಾಸಿಗಳಿರ್ತಾರೆ. ಸನ್ಯಾಸಿಗಳೆಲ್ಲ ಈ ರೀತಿ ಸಂಚಾರ ಮಾಡ್ತಾರೆ. ಸ್ವಾಮಿ ರಾಮಾನುಜರು 3 ಬಾರಿ ಪಾದಯಾತ್ರೆಯಲ್ಲಿ ಇಡೀ ಭಾರತವನ್ನೆಲ್ಲ ಸಂಚಾರ ಮಾಡಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರ ಕ್ಷೇಮವನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಂಥವರು. ಅವರು ತೊಂಡನೂರಿನಲ್ಲಿದ್ದರು 12 ವರ್ಷಗಳ ಕಾಲ. ನಾನು ಮೊನ್ನೆ ತೊಂಡನೂರಿಗೆ ಹೋಗಿ ಬಂದೆ. ಅಲ್ಲಿ ಹೇಳ್ತಾ ಇದ್ದೆ, ರೈತರೆಲ್ಲ ಬಂದು ಸ್ವಾಮಿ ರಾಮಾನುಜರಲ್ಲಿ ಪ್ರಾರ್ಥನೆ ಮಾಡಿದ್ರು, ಈ ಗ್ರಾಮದಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ವ್ಯವಸಾಯಕ್ಕೆ ನೀರಿಲ್ಲ ಅಂತ. ಅವಾಗ ವಿಷ್ಣುವರ್ಧನ ರಾಜ ಅಲ್ಲಿದ್ದ. ಅವರು ರಾಜನಿಗೆ ಒಂದು ಮಾತು ಹೇಳ್ಬೋದಾಗಿತ್ತು, ಒಂದು ಕೆರೆ ಕಟ್ಟಿಸು, ಸಾಗರ ಕಟ್ಟಿಸು ಅಂತ. ಮಾಡಲಿಲ್ಲ. ತಾವು ಸ್ವತಃ ನಿಂತರು. ತಮ್ಮ ತ್ರಿದಂಡವನ್ನು ಡಲಾಗಿಟ್ಟು ಮೇಲ್ಕೋಟೆಯಿಂದ ಬರ್ತಾ ಇದ್ದಂಥ ಯಾದವ ನದಿಯ ತೀರ್ಥವನ್ನು ಸಂಗ್ರಹಣ ಮಾಡಿ ವಿಶಾಲವಾದಂತಹ ಕೆರೆಯನ್ನು ಕಟ್ಟಿಸಿದ್ರು. ಇವತ್ತಿಗೂ ಆ ಕೆರೆ 100 ಎಕರೆ ಭೂ ಪ್ರದೇಶಕ್ಕೆ ವ್ಯವಸಾಯಕ್ಕೆ ನೀರು ಕೊಡ್ತಾ ಇದೆ. ಮೇಲುಕೋಟೆಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇದೆ. ಹೇಮಾವತಿ ಸೇರಿದೆ, ಕಾವೇರಿ ಸೇರಿದೆ. ಇಡೀ ಭಾರತದಲ್ಲಿ ಅತ್ಯಂತ ವಿಸ್ತಾರವಾದಂತಹ ಕೆರೆ ತೊಂಡನೂರಿನ ಕೆರೆ. ಕೆರೆ ತೊಂಡೂರು ಅಂತಲೇ ಹೆಸರು. ಏಷ್ಯಾದಲ್ಲಿ 2 ದೊಡ್ಡ ಕೆರೆಗಳಲ್ಲಿ ಇದೊಂದು ಕೆರೆ. ಯಾಕೆಂದ್ರೆ ಸ್ವಾಮಿ ರಾಮಾನುಜರು ಕಟ್ಟಿಸಿದ್ದು, ಅವರ ಪಾದಸ್ಪರ್ಶ ಆಗಿದ್ದು, ಅವರ ತ್ರಿದಂಡ ಸ್ಪರ್ಶ ಆಗಿರೋದು. ಇವತ್ತು ನೋಡಿ ಎಷ್ಟು ಜನ ರೈತರಿಗೆ ಅದು ಕುಡಿಲಿಕ್ಕೆ ನೀರು, ವ್ಯವಸಾಯ ಕೊಡ್ತಾ ಇದೆ. ನಾವು ಹೋದ ಕಡೆಗಳಲ್ಲೆಲ್ಲ ಈ ಮಾತು ಹೇಳ್ತೀವಿ. ನಮ್ಮ ಸಮಾಜದಲ್ಲಿ, ರಾಷ್ಟ್ರದಲ್ಲಿ ರೈತರ ಒಂದು ಪರಂಪರೆ ಉಳಿಬೇಕು. ರೈತರು ನೆಮ್ಮದಿಯಾಗಿರಬೇಕು. ಅವರ ಅನ್ನದಾತರು, ಅವರು ನೆಮ್ಮದಿಯಿಂದ, ಸಂತೋಷದಿಂದ, ಸುಖವಾಗಿರಬೇಕು. ಆಗಲೇ ರಾಷ್ಟ್ರ ವೃದ್ಧಿ ಬರುತ್ತೆ, ಅಭಿವೃದ್ಧಿ ಬರುತ್ತೆ. ಆ ರೀತಿಯ ಕಲ್ಪನೆ ರಾಮನಿಂದ ಹಿಡಿದು ರಾಮಾನುಜರವರೆಗೆ ಎಲ್ಲರದೂ ಅದೇ ಆಗಿದೆ. ನಮ್ಮ ರಾಮ ಅವನ ಗುಣಗಳನ್ನು ವರ್ಣಿಸೋಕ್ಷೋದ್ರೆ ಇಡೀ ದಿವಸ ಗುಣಗಳನ್ನೆಲ್ಲ, ಗುಣಗಳ ಗಣಿ ರಾಮಚಂದ್ರ ಪ್ರಭು. ಅವನು ತನ್ನ ಶ್ರೀಧಾಮಕ್ಕೆ ಹೊರಟಾಗ ಅಯೋಧ್ಯೆಯಲ್ಲಿ ಸರಿಯೂ ನದಿಯಲ್ಲಿ ಎಲ್ಲರನ್ನ ತನ್ನ ಜೊತೆ ಕರ್ಕೊಂಡು ಹೋದ. ಆಬಾಲ ವೃದ್ಧರಾಗಿ ಪ್ರತಿಯೊಬ್ಬರಿಂದ ಕರ್ಕೊಂಡು ಹೋದ. ಯಾರು ಆ ರೀತಿ ಮಾಡ್ತಾರೆ? ಮೋಕ್ಷಕ್ಕೆ ಕೃಷ್ಣ ಒಬ್ಬನೇ ಹೋದ, ರಾಮ ಹಾಗೆ ಮಾಡಲಿಲ್ಲ. ಎಲ್ಲ ನೀವು ಬನ್ನಿ ಬನ್ನಿ. ನಮ್ಮ ಪೆರಿಯ ಕುಲಶೇಖರ ಪೆರ್ಮ ಹೇಳ್ತಾರೆ, ಅನ್ನಿಶರಾಶರಂಗಳ ವೈಗುಂದತೆ ಎತ್ತಿ ನೀನು ಬಾ ನೀನು ಬಾ ನೀನು ಬಾ ಅಂತ ಎಲ್ಲರನ್ನ ಕರ್ಕೊಂಡು ಇವತ್ತು ಮೋಕ್ಷ ಘಾಟ್ ಅಂತ ಸರಿಯೋ ನದಿ ಇದೆ. ಎಲ್ಲಿ ಪ್ರಭು ರಾಮಚಂದ್ರ ಎಲ್ಲರನ್ನ ಕರ್ಕೊಂಡು ಹೋದ್ನೋ ಅದು ಮೋಕ್ಷ ಘಾಟ್. ಅದು ಆದರೆ ಆಂಜನೇಯ ಸ್ವಾಮಿ ಅವನ ಜೊತೆ ಹೋಗಲಿಲ್ಲ. ಕರೆದ್ರು, ಹೋಗೋಣ ಬಾ ಅಂತ. ಇಲ್ಲ, ನಾನು ಬರೋಲ್ಲ ಅಂತ. ಯಾಕೆ? ನಾನು ಇಲ್ಲಿದ್ದುಕೊಂಡು ನಿನ್ನ ಗುಣಗಾನವನ್ನು ನಿರಂತರವಾಗಿ ಮಾಡ್ತಾ ಇರ್ತೀನಿ. ಈ ಗ್ರಾಮಗಳಲ್ಲಿ ವೀರಾಂಜನೇಯ ಸ್ವಾಮಿಯರ ರೀತಿ ಗ್ರಾಮಗಳಲ್ಲಿ ನಾನು ನಿಂತು ನಿನ್ನ ವೈಭವವನ್ನು ನಾನು ಹೆಚ್ಚಿಸ್ತೀನಿ. ಎತ್ರ ರಘುನಾಥ ಕೀರ್ತನಂ ಪ್ರಸ್ತುತ
ಇಡೀ ರಾಮಾಯಣದಲ್ಲಿ ರತ್ನಪ್ರಾಯವಾದಂಥದ್ದು ಆಂಜನೇಯ ಸ್ವಾಮಿಯವರು. ರಾಮಾಯಣ ಮಹಾಮಾಲ ರತ್ನಂ ವಂದೇ ನೀಲಾತ್ಮಜಂ. ರತ್ನಪ್ರಾಯ ಇಡೀ ರಾಮಾಯಣದ ಪಾತ್ರಗಳಲ್ಲಿ ಆಂಜನೇಯ ಸ್ವಾಮಿಯವರು ರತ್ನಪ್ರಾಯವಾದಂಥದ್ದು. ಅಂತಹ ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ ಈ ಗ್ರಾಮದಲ್ಲಿ ನೆಲೆಸಿ ಎಲ್ಲರನ್ನ ಆರೋಗ್ಯದಿಂದ, ನೆಮ್ಮದಿಯಿಂದ, ಸಂತೋಷದಿಂದ ಇಟ್ಟಿರಲಿ, ಸೌಹಾರ್ದವಾಗಿ ಇಟ್ಟಿರಲಿ. ಇವರೆಲ್ಲ ಪ್ರಮುಖರೆಲ್ಲ ಇವತ್ತು ಮಾತಾಡಿದ್ದಾರೆ. ಇವರೆಲ್ಲ ಈ ಗ್ರಾಮವನ್ನು ರಕ್ಷಿಸಬೇಕು. ನಮ್ಮ ಸನಾತನ ಧರ್ಮ, ನೀವಿಬ್ಬರು ಮಾತಾಡಿದ್ದು ನನಗೆ ಬಹಳ ಮನಸ್ಸಿಗೆ ಬಹಳ ತೃಪ್ತಿ ಕೊಡ್ತು. ಈ ರೀತಿ ಎಲ್ಲರಲ್ಲಿ ಚೈತನ್ಯ ಬಂದರೆ ನಮ್ಮ ಹಿಂದೂ ಧರ್ಮ, ಸನಾತನ ಧರ್ಮ ಸದಾ ಉಳಿಯುತ್ತೆ. ಅದರಲ್ಲಿ ನಾವು ಕ್ಷೇಮವಾಗಿರ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ಕೋದಂಡರಾಮಸ್ವಾಮಿ, ಆಂಜನೇಯ ಸ್ವಾಮಿ ಒಳ್ಳೆಯ ನೆಮ್ಮದಿಯನ್ನು, ಆರೋಗ್ಯವನ್ನು ಕೊಡುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಈ ಗ್ರಾಮ ಒಳ್ಳೆಯ ಅಭಿವೃದ್ಧಿಗೆ ಬರಲಿ, ಸುಖ ಶಾಂತಿಯಿಂದಿರಲಿ. ಆ ಕೋದಂಡರಾಮಸ್ವಾಮಿಯ ಕೃಪೆಯಿಂದ, ಆಂಜನೇಯ ಸ್ವಾಮಿಯ ಕೃಪೆಯಿಂದ ಮುಂದಿನ ವರ್ಷವೂ ಬರುವಂತಾಗಲಿ ಅಂತ ಅವನ ಶ್ರೀಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ವಾಕ್ಪುಷ್ಪವನ್ನು ಆ ಕೋದಂಡರಾಮನ ಶ್ರೀಚರಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ರಾಮಾಯಣ ಅಂತಹ ಅದ್ಭುತವಾದಂತಹ ಕಾವ್ಯ ಅದು. ಇಲ್ಲಿ ರಾಮಚರಿತ್ರೆ ನಡೀಲಿ, ಇಲ್ಲಿ ರಾಮಚರಿತ್ರೆಯನ್ನು, ರಾಮಕಥೆಯನ್ನು ಓದುವಂತಾಗಲಿ. ಎಲ್ಲ ಭಕ್ತರಿಗೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವಂತಹ ಎಲ್ಲ ಭಕ್ತರಿಗೆ ಕೋದಂಡರಾಮಸ್ವಾಮಿ ಅನಂತವಾದಂತಹ ಅನುಗ್ರಹವನ್ನು ಮಾಡಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ